ಒಳ ಮೀಸಲಾತಿ ವಿಚಾರವಾಗಿ ಬಲಗೈ ಸಮುದಾಯದಿಂದ ಒಂದು ನಿರ್ಣಯ ಏನು ಜಾರಿಯಾಗಿದೆ, ಏನು 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಸಜ್ಜಾಗಿರುತ್ತೆ. ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಬಲಗೈ ಸಮುದಾಯದ ಹಾಗೂ ವಲಯ ಸಮುದಾಯದ ಮುಖಂಡರಾದಂತಹ ಗಾಂಧಿನಗರ ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸ್ಕೋಣ. ಸರ್, ಮೊದಲಿಗೆ ನಮಸ್ತೆ. ಸರ್, ಮೊದಲಿಗೆ ಈ ಒಳ ಮೀಸಲಾತಿ ವಿಚಾರವಾಗಿ ಏನು ಬಲಗೈ ಸಮುದಾಯ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಸಜ್ಜಾಗಿದೆ, ಏನು ಸರ್ ಆ ವಿಚಾರವಾಗಿ? ಸರ್, ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಒಂದು ಏನು ಇತ್ತೀಚೆಗೆ ಬಂದಂಥ ಒಂದು ಒಳ ಮೀಸಲಾತಿಯ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ, ಆ ವರದಿನಲ್ಲಿ ನಮ್ಮ ವಲಯ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ನಮ್ಮ ಸಮುದಾಯಕ್ಕೆ, ಮುಂದಿನ ಪೀಳಿಗೆಗೆ ಮತ್ತು ನಮ್ಮ ಯುವ ಜನತೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮುಂದಿನ ಪೀಳಿಗೆಗೆ ಅಂತೇಳಿ ಒಂದು ಹೋರಾಟಕ್ಕೆ ಕರೆಯನ್ನು ನೀಡಿದ್ದೇವೆ. ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಚರ್ಚೆಗಳು, ಸಭೆಗಳು ನಡೆದಿವೆ, ಜೊತೆಗೆ ಒಂದಷ್ಟು ಪತ್ರಿಕಾಗೋಷ್ಠಿಗಳು ನಡೆದಿವೆ. ಏನು 25ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಲಗೈ ಸಮುದಾಯ ಅಂದರೆ ನಮ್ಮ ವಲಯ ಸಮುದಾಯದ ಎಲ್ಲ ಸಾರ್ವಜನಿಕರುಗಳು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿಚಾರ ಏನಪ್ಪ ಅಂತಂದರೆ, ಒಂದು ರೋಸ್ಟರ್ ಬಿಂದು ಕಾಯ್ದೆ ಏನಿದೆ ಅದರಲ್ಲಿ ನಮ್ಮನ್ನು ವಲಯ ಸಮುದಾಯದವನ್ನು ತಗೊಂಡೋಗಿ ಬಿ ಗುಂಪು ಹಾಕಿರ್ತಕ್ಕಂಥದ್ದು, ಜೊತೆಗೆ ನಮ್ಮನ್ನು 9ನೇ ಸ್ಥಾನಕ್ಕೆ ತಗೊಂಡೋಗಿ ಸೇರಿಸಿರ್ತಕ್ಕಂಥದ್ದನ್ನ ಖಂಡಿಸಿ ನಾವು ಒಂದು ಪ್ರತಿಭಟನೆ ಕರೆ ಕೊಡ್ತೀವಿ. ಯಾಕಂದರೆ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಯ ಸಮುದಾಯ ಇದೆ, ನಮ್ಮ ಪರಿಶಿಷ್ಟ ಸಮುದಾಯದಲ್ಲೇ. ಆ ಒಂದು ಜಾತಿ ಸಮೀಕ್ಷೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಏನು ಲೋಪ ಮಾಡಿದಾರೋ, ಇಲ್ಲ ನಾಗಮೋಹನ್ ದಾಸ್ ಅವರ ಆಯೋಗವೇ ಏನೊಂದು ಲೋಪ ಇದೆ ಅಂತಕ್ಕಂಥದ್ದು ನಮ್ಮ ಒಂದು ಗಂಭೀರವಾದ. ಹಾಗಾಗಿ ನಾವೊಂದು ಈ ವಿಚಾರವಾಗಿ ಒಂದು ಹೋರಾಟಕ್ಕೆ ಕರೆಯನ್ನು ನೀಡಿದ್ದೀವಿ. ನನ್ನೆಲ್ಲ ವಲಯ ಸಮುದಾಯದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಯುವ ಪೀಳಿಗೆ ಏನಿದ್ದೀರಿ, ಎಲ್ಲ ಯುವ ಮುಖಂಡರುಗಳಿದ್ದೀರಿ, ತಮ್ಮ ಗ್ರಾಮ ಮತ್ತು ತಾಲೂಕು, ಹೋಬಳಿ ಮತ್ತು ನಿಮ್ಮ ಜಿಲ್ಲೆ ಏನು ಯುವ ಒಂದು ಸಂಘಟನೆಗಳನ್ನ ಮಾಡ್ಕೊಂಡಿದ್ದೀರಿ, ನನ್ನೆಲ್ಲ ವಲಯ ಸಮುದಾಯದ ಯುವ ಮಿತ್ರರು ಈ ಒಂದು ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ನಮ್ಮ ಮುಖಂಡರುಗಳಾದಂಥ ಈಗಾಗಲೇ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಬ್ಯಾಂಗ್ಳೂರಿನಲ್ಲಿ 1-2 ಬಾರಿ ಸಭೆಯನ್ನು ಸೇರಿದ್ದಾರೆ. ಇದ್ರ ಜೊತೆಗೆ ಒಂದು ಕೇಂದ್ರ ಬಿಂದುವಾಗಿ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಇರ್ತಾರೆ. ಇದ್ರ ಜೊತೆಗೆ ನಾವುಗಳು ಕೂಡ ಅವರಿಗೆ, ಯುವ ಹೋರಾಟಗಾರರುಗಳು ಅವರಿಗೆ ಒಂದು ಶಕ್ತಿಯಾಗಿ ನಿಲ್ಲೋಣ. ಇದ್ರ ಜೊತೆಗೆ ನಾವು ಏನು ಒಂದು 25ನೇ ತಾರೀಕು ಹಮ್ಕೋತಿ ಹೋರಾಟ, ನಮ್ಮ ವಲಯ ಸಮುದಾಯಕ್ಕೆ ಆಗಿರ್ತಕ್ಕಂಥ ಹೋರಾಟವನ್ನು, ನಮ್ಮ ವಲಯ ಸಮುದಾಯಕ್ಕೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಖಂಡಿಸಿ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಹೊರತು ಇನ್ಯಾವುದೇ ಸಮುದಾಯವನ್ನು ನಿಂದಿಸಿಕ್ಕಲ್ಲ, ಇನ್ಯಾರಿಗೂ ನಾವು ತೇಜವಧೆ ಮಾಡಲಿಕ್ಕಲ್ಲ, ಇನ್ಯಾರಿಗೂ ನಾವು ಪ್ರಬಲರಿದ್ದೀವಿ ಅಂತ ತೋರಿಸೋದಕ್ಕಲ್ಲ ಅಂತಕ್ಕಂಥದ್ದು ನಾವು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ. ಇದು ಬಹಳ ಪ್ರಮುಖವಾಗಿ ಏನಂತಂದರೆ, ಏನು ಮಾದಿಗ ಮತ್ತು ವಲಯ ಸಮುದಾಯದ ನಡುವೆ ಒಂದು ಕಿಚ್ಚೆತ್ತಿದೆ. ಏನು ಒಳ ಮೀಸಲಾತಿ ವಿಚಾರವಾಗಿ ಒಬ್ಬರು ವಿರೋಧ ಮಾಡಿದ್ರೆ ಇನ್ನೊಬ್ಬರು ಒಳ ಮೀಸಲಾತಿಯನ್ನು ಒಪ್ಕೊಳ್ಳೋ ಅಂಥ ಒಂದು ಹಂತದಲ್ಲಿ ಇದ್ದಾರೆ. ಸೊ ಆ ವಿಚಾರವಾಗಿ ಎಲ್ಲೋ ಜಾತಿವಾರು ಸಮಸ್ಯೆಗಳಾಗ್ತಾ ಇದೆಯಾ ಅಂತ? ಸರ್, ಇಲ್ಲಿ ಜಾತಿವಾರು ಸಮಸ್ಯೆ ಏನಿಲ್ಲ. ಎಲ್ಲೋ ಒಂದು ಕಡೆ ಕದ್ದು ಕಾಣ್ತಿದ್ದಂಗೆ ರಾಜಕೀಯ ಹುನ್ನಾರ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ನೇರವಾದ ಆರೋಪ. ಯಾಕಪ್ಪ ಅದು ಅಂತಂದರೆ, ನೋಡಿ, ಸುಮಾರು ಇಲ್ಲ ಅಂತಂದ್ರೆ ಒಂದು 30-35 ವರ್ಷದ ಹೋರಾಟ ನಮ್ಮದು ಅಂತ ಹೇಳ್ತಾರೆ ಕೆಲವರು, ಒಂದಿಬ್ಬರು ಮಾದಿಗ ಸಮುದಾಯದಿಂದ ಮಾತಾಡ್ತಾ. ಅದರಲ್ಲಿ ಒಬ್ಬರು ವಕೀಲ ವೃತ್ತಿನಲ್ಲಿರ್ತಕ್ಕಂಥವ್ರು, ಇನ್ನೊಬ್ಬರು ಹೋರಾಟದಿಂದ ಬಂದಂಥವ್ರು. ತಾವಿಬ್ಬರು 35 ವರ್ಷದಲ್ಲಿ ನನಗೆ ಬರೀ 5 ವರ್ಷದ ರಿಸಲ್ಟ್ ಕೊಡಿ ಸಾಕು, ಒಂದು 5 ವರ್ಷ ನೀವು ಇಂಥದ್ದು ವರ್ಷ ನಾವು ಹೋರಾಟ ಮಾಡ್ದು ಅಂತ. ಎಲ್ಲಿ ಮಾಡಿದ್ರಿ? ಯಾವಾಗ ಮಾಡಿದ್ರಿ? ಇದ್ರ ಜೊತೆಗೆ ಹೇಳ್ತೀರಿ ನಾವು 35 ವರ್ಷದ ಮಾಡಿದ್ವಿ, ನಮ್ಮ 35 ವರ್ಷದ ಅನ್ಯಾಯ ಆಗಿದೆ ಅಂತ. ಒರಿಜಿನಲ್ ಆಗಿ, ಆನೆಸ್ಟ್ ಆಗಿ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಅಂಬಣ್ಣವರು. ನಾವು ಅವ್ರಿಗೆ ಸದಾ ಗೌರವ ಕೊಡ್ತೀವಿ. ಒಂದು ಮಾದಿಗ ಸಮುದಾಯದ ಮುಖಂಡರಾಗಿ ಆ ವ್ಯಕ್ತಿ ಇನ್ನೊಂದು ಸಮುದಾಯನ ಎಲ್ಲೂ ಕೂಡ ಕಾಲೆಳಿದೆ, ಎಲ್ಲೂ ಕೂಡ ಯಾರಿಗೂ ಧಕ್ಕೆ ಬರೋ ಹಾಗೆ ನಡ್ಕೊಳ್ಳದೆ ನೀಟಾಗಿ ಒಂದು ಹೋರಾಟವನ್ನು ಮಾಡ್ಕೊಬಂದರು. ತಾವೆಲ್ಲಿದ್ರಿ ಆಗ ಗೊತ್ತಿರಲಿಲ್ವಾ ನಿಮಗೆ? ಅಂಬಣ್ಣವ್ರು ಮಾದಿಗ ಸಮುದಾಯದವರು, ಅವ್ರು ಹೋರಾಟ ಮಾಡ್ತಾರೋದು ಮಾದಿಗ ಸಮುದಾಯಕ್ಕೆ ಅಂತ. ಅದನ್ನೆಲ್ಲ ತಾವು ಆಗ ಗಮನಿಸಲೂ ಇಲ್ಲ. ತಾವುಗಳೆಲ್ಲ ಆಗ ಮುಂಚೂಣಿಲಿ ಇರಲೇ ಇಲ್ಲ ಅಂತ ಕಾಣುತ್ತೆ. ಇತ್ತೀಚೆಗೆ ನೀವು ಕಳೆದ ಹೋದ ವರ್ಷ ಮಾರ್ಚ್ 5ನೇ ತಾರೀಕಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಯಾವುದೋ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ, ಯಾವ ಪಕ್ಷ ನಮ್ಗೆ ಅದು ಹೆಸರು ಬೇಡ, ಆ ಪಕ್ಷ ಸೇರ್ಪಡೆ ಆದ ನಂತರ ಇವೆಲ್ಲ ಬರ್ತದೆ ಅಂದರೆ ಏನರ್ಥ? ಹಂಗಾರೆ ಅಲ್ಲಿವರೆಗೂ ತಾವು ಮಾದಿಗ ಸಮುದಾಯದ ಮುಖಂಡ ಅಂತ ಗೊತ್ತಿರಲಿಲ್ವಾ? ಇಲ್ಲ ತಾವು ಮಾದಿಗ ಸಮುದಾಯದಲ್ಲಿ ಒಬ್ಬ ವಕೀಲರು ಅಂತ ನಿಮಗೆ ಗೊತ್ತಿರಲಿಲ್ವಾ? ಎಲ್ಲೋಗಿದ್ರಿ? ಇದೇ ವಿಚಾರವಾಗಿ CM ಸಿದ್ದರಾಮಯ್ಯನವರು ಕೂಡ ಏನು ನಾಗಮೋಹನ್ ದಾಸ್ ಅವರ ವರದಿ ಸಲ್ಲಿಸಾದ್ಮೇಲೆ ಅದನ್ನು ಪರಿಶೀಲನೆ ಪರಿಷ್ಕರಣೆ ಮಾಡಲಿಕ್ಕೋಸ್ಕರ ಅವರೇ ಮುಂದೂಡ್ತಾರೆ ಅಂತಂದರೆ, ಆ ವಿಚಾರವಾಗಿ ಈಗ CM ಅವರು ತಮ್ಮ ತವರು ಕ್ಷೇತ್ರ ಮೈಸೂರು. ಸೊ ಅಲ್ಲಿ ಈಗ ಯಾಕಂತಂದರೆ ವೋಟ್ ಬ್ಯಾಂಕಿಂಗ್ ಅಂತಂದರೆ ಮಾದಿಗ ಮತ್ತು ವಲಯ ಸಮುದಾಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರದ್ದೇ ಅವ್ರದ್ದು ಮೇಲ್ಗೈ ಇದ್ದಿದ್ದು. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅಂದರೆ ವೋಟ್ ಬ್ಯಾಂಕ್ ಆಗಲಿ ಅಂತನೋ ಇಲ್ಲ ಆಗಬಾರ್ದು ಅಂತನೋ ಒಂದು ನಿಟ್ಟಲ್ಲಿ ಅದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ? ಸರ್, ಈ ವಿಚಾರದಲ್ಲಿ ನಮ್ಮ ಸಮುದಾಯನ ನಿರಂತರವಾಗಿ ನಾನು ಕಳೆದ ಬಾರಿನೂ ಕೂಡ ಹೇಳಿದೆ,
ಏನು ಚುನಾವಣೆ ಒಂದು ಆದೇಶ ಬಂದು ಸಾರ್ವತ್ರಿಕ ಚುನಾವಣೆ ನಡೆದು 1951ರಿಂದ ಹಿಡಿದು 52 ಚುನಾವಣೆ ಪ್ರಾರಂಭ ಆದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಮ ಪರಿಷ್ಠ ಸಮುದಾಯನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಇದನ್ನು ನಮ್ಮ ಜನಾಂಗ ಅರ್ಥ ಮಾಡ್ಕೋಬೇಕು ಮೊದಲಿಗೆ. ಎಲ್ಲರೂ ಕೂಡ, ಬರೀ ವಲಯ ಮಾತ್ರ ಅಲ್ಲ, ಮಾದಿಗರು, ಬೋವಿ, ಇನ್ನೊಬ್ರು ಮತ್ತೊಬ್ರು ಯಾರು ಬರ್ತೀವಿ ಪ್ರತಿಯೊಬ್ಬರು ಕೂಡ ಅರ್ಥೈಸ್ಕೋಬೇಕು. ಇದನ್ನು ನಮ್ಮನ್ನೆಲ್ಲ ಒಂದು ಕಡೆ ವೋಟ್ ಬ್ಯಾಂಕಾಗಿ ಬಳಕೆ ಮಾಡ್ಕೊತಾರೆ. ಆ ಒಂದು ಪಕ್ಷಗಳನ್ನ ಒಂದು ಸಂಘಟನೆ ಮಾಡಲಿಕ್ಕೆ, ಪಕ್ಷವನ್ನು ಬಲ ಮಾಡಲಿಕ್ಕೆ ಬಳಕೆ ಮಾಡಿಕೊಂಡು ತದನಂತರ ಎಲ್ಲವನ್ನ ನಮ್ಮನ್ನು ಒಂದು ಮೂಲೆ ಗುಂಪು ಮಾಡ್ತಕ್ಕಂಥದ್ದು, ಇಲ್ಲ ಒಂದು ರಸ್ತೆ ಪ್ರತಿಭಟನೆಗಳಿಗೇನೆ ಸೀಮಿತ ಮಾಡ್ಕೊಂಡಿರ್ತಕ್ಕಂಥದ್ದು ನೀಟಾಗಿ ಗೋಚರವಾಗ್ತದೆ. ಈ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ರೋಸ್ಟರ್ ಬಿಂದುನಲ್ಲಿ ಒಂದು ಲೋಪಗಳಿದೆ, ಅವೈಜ್ಞಾನಿಕವಿದೆ, ಅದನ್ನೆಲ್ಲ ಸರಿಪಡಿಸಿ ನಾವೇನೋ ಒಂದು ಆದೇಶ ಮಾಡ್ತೀವಿ ಅಂತೇಳಿ ಒಂದು 27ನೇ ತಾರೀಕು ಒಂದು ಗಡುವನ್ನ ತಗೊಂಡಿದ್ದಾರೆ. ಆ ಬರ್ತಕ್ಕಂಥ ಗಡುವು ಅವರ ಒಂದು ಇಲ್ಲಿವರೆಗೂ ಸುದೀರ್ಘ ರಾಜಕೀಯದಲ್ಲಿ ಏನೊಂದು ಒಳ್ಳೆ ಹೆಸರನ್ನ ಮಾಡ್ಕೊಂಡು ಬಂದಿದ್ದಾರೆ, ಒಂದು ಅಹಿಂದ ನಾಯಕರು ಅಂತಿದ್ದಾರೆ, ಜೊತೆಗೆ ಐ ಎಮ್ ಆಲ್ಸೋ ದಲಿತ್ ಅಂತಕ್ಕಂಥ ಒಂದು ಟೈಟಲ್ನ ಏನೋ ಒಂದು ಡೈಲಾಗ್ಗಳನ್ನ ಹೊಡಿತಾರೆ. ಅದು ಸತ್ಯನೇ ಆಗಿದ್ರೆ ಈ ಎರಡೂ ಸಮುದಾಯಕ್ಕೂ ಅನ್ಯಾಯ ಆಗದಿರೋ ರೀತಿ ಒಂದು ನಿರ್ಧಾರ ತಗೋಬೇಕು. ಮಾದಿಗ ಮತ್ತು ವಲಯ ಸಮುದಾಯಗಳು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಅಂದರೆ ಅಣ್ಣ ತಮ್ಮದಿರಂತೆ ಇದ್ದಂಥದ್ದು ಸಮುದಾಯ. ಯಾಕಂದರೆ ಕಾಂಗ್ರೆಸ್ಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಬಂದಿದ್ದೀರಿ. ಯಾವುದೇ ಜಾತಿ ವಿಂಗಡಣೆಗಳಾಗಲಿಲ್ಲ, ಆಗ ಜಾತಿಗಳ ಮಧ್ಯೆ ಒಡಕಾಗಲಿಲ್ಲ. ಯಾಕೆ ಈ ಒಳ ಮೀಸಲಾತಿ ವಿಚಾರವಾಗಿ ಈ ಸಮಸ್ಯೆ ಭುಗಿಲೆದ್ದಿದೆ ಅಂತ? ಸರ್, ಒಳ ಮೀಸಲಾತಿ ವಿಚಾರದಲ್ಲಿ ಭುಗಿಲೆದ್ದಿದೆ ಅಂತಂದರೆ ಇಲ್ಲಿ ಕಾಂಗ್ರೆಸ್ಸಲ್ಲಿದ್ದಾರೆ, ಇಲ್ಲ ಕಾಂಗ್ರೆಸ್ ಮಠ ಹಾಕಿದ್ದೀವಿ ಅಂತಕ್ಕಂಥಲ್ಲ. ಎಲ್ಲ ಪಕ್ಷದಲ್ಲೂ ಕೂಡ ಒಂದೊಂದು ವಿಂಗ್ ಮಾಡ್ಕೊಂಡಿದ್ದಾರೆ. ಏನದು SC ವಿಂಗು ಅಂತೇಳಿ ಆ ಒಂದೊಂದು ಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ ಆ ಒಂದು ಇದರಲ್ಲಿ. ಆ ರೀತಿ ನಿಟ್ಟಿನಲ್ಲಿ ನೋಡಬೇಕು ಅಂತಂದರೆ ಎಲ್ಲ ಮುಖಂಡರುಗಳು ಮಾತಾಡಬೇಕಾಗ್ತದೆ, ಎಲ್ಲ ರಾಜಕಾರಣಿನೂ ಮಾತಾಡಬೇಕಾಗ್ತದೆ. ಯಾಕಂದರೆ ಅವರವರ ಕ್ಷೇತ್ರದಲ್ಲಿ ನಮ್ಮ ಪರಿಷ್ಠ ಸಮುದಾಯ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಾರೆ. ಯಾಕೆ ಓಟ್ ತಗೊಳ್ಳಲ್ವಾ ನೀವು? ತಾವುಗಳು ಕೂಡ ಮಾತಾಡಬೇಕಿದ್ದಕ್ಕೆ. ಯಾಕೆ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕು. ಈಗ ವಿರೋಧ ಪಕ್ಷದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಉಪಾಧ್ಯಕ್ಷರಾಗಿ ಎನ್ ಮಹೇಶ್ವರ್ ಇದ್ದಾರೆ. ತಾವೇನು ಮಾಡ್ತಾಯಿದ್ದೀರಿ? ತಾವು ಪ್ರಶ್ನೆ ಮಾಡಿ, ಯಾಕೆ ಆಡಳಿತ ಸರ್ಕಾರ ಈ ರೀತಿ ಗೊಂದಲ ಮಾಡ್ತಾಯಿದ್ದೀರಿ ಅಂತಂದ್ಬಿಟ್ಟು ಈ ಒಂದು ಬೇಸ್ನಲ್ಲಿ ಅವರು ಪ್ರಶ್ನೆ ಮಾಡ್ಬೋದಲ್ಲ. ಇದ್ರ ಜೊತೆಗೆ ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿನಲ್ಲೇ ಇರತಕ್ಕಂಥವ್ರು ಒಂದು ಚುನಾಯಿತ ಪ್ರತಿನಿಧಿಗಳಾದಂಥ ಸಮುದಾಯ, ನಮ್ಮ ಪರಿಷ್ಠ ಸಮುದಾಯಕ್ಕೆ ಸೇರಿದಂಥವ್ರು, ತಾವುಗಳೇನು ಮಾಡ್ತಾಯಿದ್ದೀರಿ? ಅವ್ರಿಗೂ ಕೂಡ ಓಟ್ ಒಂದು ಮುಖ್ಯ ಆಗಿದೆ. ಎಲ್ಲ ನಮಗೆ ನಮ್ಮ ಕ್ಷೇತ್ರದಲ್ಲಿ ಓಟ್ ಹೊಡೆದೋಗ್ಬಿಡ್ತದೆ. ಈಗ ಮಾದಿಗ ಸಮುದಾಯದ ಓಟ್ ಇದೆ, ವಲಯ ಸಮುದಾಯದ ಓಟ್ ಇದೆ. ಇವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಓಟ್ ಬೀಳಲ್ಲ, ಅವ್ರ ಬಗ್ಗೆ ಮಾತಾಡಿದ್ರೆ ಈ ಓಟ್ ಬೀಳಲ್ಲ. ಅವರವರ ಕುರ್ಚಿನ ಭದ್ರಾ ಮಾಡ್ಕೊಳ್ಳೋದ್ರು ಬಿಟ್ಟು ಸ್ವಾಭಿಮಾನ ಅನ್ನೋದು ಒಂದು ಪರ್ಸೆಂಟಾರು ಇರಬೇಕು. ನಿಮ್ಮ ಮನೆಗೆ ಬೆಂಕಿ ಹಾಕ್ಬಿಟ್ರೆ ಬಿಟ್ಬಿಡ್ತೀರಾ? ನಿಮ್ಮ ಮನೆಗೆ ಯಾರೋ ಬಂದು ಕಲ್ಲು ಹೊಡೆದ್ರೆ ಬಿಟ್ಬಿಡ್ತೀರಾ? ಇಲ್ಲ ನಿಮ್ಮ ಮನೆ ಮುಂದೆ ಅವನಾರು ಬಂದು ಕಸ ಹಾಕಿದ್ರೆ ಬಿಟ್ಬಿಡ್ತೀರಾ? ನನ್ನ ಮನೆ ಅಂದ್ಬಿಟ್ಟು ನಿಂತ್ಕೊತೀರಿ. ನಿಮ್ಮ ಅಧಿಕಾರದ ಪವರ್ ತೆಗೆದವನ್ನ ಜೈಲಿಗೆ ಹಾಕ್ಸೋದು, ಇಲ್ಲ ಕೇಸ್ ಹಾಕ್ಸೋದು, ಇನ್ನೊಂದು ಮತ್ತೊಂದು ಮಾಡ್ತೀರಿ. ಈಗಲೂ ಅದೇ ಆಯ್ತಾರ ಸ್ವಾಮಿ? ಈಗೇನು ಆಯ್ತಾರ ಅದಂಗಾರೆ? ಮಾದಿಗರಿಗಾದ್ರೂ ಅನ್ಯಾಯನೇ, ವಲಯರಿಗಾದ್ರೂ ಅನ್ಯಾಯನೇ. ಮಾತಾಡಿ. ಎಲ್ಲೋ ಬೆನ್ನಿಂದ ನಿಂತ್ಕೊಂಡು ಮಾತಾಡ್ತೀನಿ ಅಲ್ಲ. ಈಗ ಬರೀ ಯಾವುದು ಶೈಕ್ಷಣಿಕವಾಗಿ ತೊಂದರೆ ಆಗೈತೆ, ಅದಕ್ಕೆ ನಾವು ಮಾತಾಡೋಕ್ಕೆ ಬರಲ್ಲ, ನೆಕ್ಸ್ಟಿಗೆ ಮಾತಾಡ್ತೀವಿ ಅಲ್ಲ, ಮುಂದಕ್ಕೂ ಬರ್ತದೆ, ಕ್ಷೇತ್ರವಾರು ಬರ್ತದೆ ಮೀಸಲಾತಿ. ಆಗೇನು ಮಾಡ್ತೀರಿ? ಆವಾಗ ಓಡ್ಬತ್ತೀರಾ ಹೊಟ್ಟೆ ಬೆಂಕಿ ಬದೈತೆ ಅಂತ? ಅದನ್ನು ಬಿಟ್ಬಿಡಿ. ಈಗಲೇ ಮೊದಲನೇ ಹಂತದಲ್ಲೇ ತಾವು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರ ಜಾತಿಯ ಒಂದು ಅಭಿಮಾನ, ಅಕ್ಕರೆ ಇರಲೇಬೇಕು. ಆ ಒಂದು ಪೋಷಣೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ತಾವುಗಳು ನಮ್ಮ ರಾಜಕೀಯ ಜನಪ್ರತಿನಿಧಿಗಳಾಗಿದ್ದೀರಿ, ರಾಜಕಾರಣದಲ್ಲಿದ್ದೀರಿ, ಒಳ್ಳೊಳ್ಳೆ ಸ್ಥಾನದಲ್ಲಿದ್ದೀರಿ, ಹಲವಾರು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ, ಸಾಕಷ್ಟು ತಮ್ಮ ಹತ್ರನೇ ಒಂದಷ್ಟು ಆರ್ಥಿಕವಾಗಿ ಪ್ರಬಲರಿದ್ದೀರಿ. ಆ ಒಂದು ಬೇಸ್ ಏನಿದೆ ನಿಮ್ಮದು, ಆ ಒಂದು ಮೂಲಕ ನಮ್ಮ ಸಮುದಾಯ ಇರ್ಬೋದು, ವಲಯ ಸಮುದಾಯ ಇರ್ಬೋದು, ಇಲ್ಲ ನಿಮ್ಮ ಮಾದಿಗ ಸಮುದಾಯ ಇರ್ಬೋದು, ಇಲ್ಲ ಇನ್ನಿತರ ಯಾವುದೇ ಇರ್ಬೋದು ಪರಿಷ್ಠ ಸಮುದಾಯದಲ್ಲಿ, ಅವ್ರುಗಳನ್ನ ಭದ್ರಾ ಮಾಡೋ ಅಂಥ ಕೆಲಸ ಮಾಡಿ. ಅದನ್ನು ಬಿಟ್ಬಿಟ್ಟು ನಿಮ್ಗೇನೋ ಅನ್ಯಾಯ ಆದಾಗ, ನಿಮ್ಗಳಿಗೆ ಟಿಕೆಟ್ ಕೊಡದೇ ಇದ್ದಾಗ, ನಿಮ್ಗಳಿಗೆ ಎಲ್ಲೋ ಒಂದು ಕಡೆ ಅವಮಾನ ಮಾಡಿದಂಥ ಸಮಯದಲ್ಲಿ ಹೋರಾಟ ಮಾಡಲಿಕ್ಕೋ ಇನ್ನೊಂದಕ್ಕೋ ಬಳಕೆ ಮಾಡ್ಕೋಬೇಡಿ. ಸಮುದಾಯದ ಬಗ್ಗೆ ಕಾಳಜಿ ಕೊಡಿ ಅಂತ ಹೇಳ್ತೀನಿ. ಭಾಳ ಪ್ರಮುಖವಾಗಿ ಏನಂತಂದರೆ, ಈಗ ಮಾದಿಗ ಸಮುದಾಯದ ಮುಖಂಡರಾದಂತಹ ವಕೀಲರು ಅರುಣ್ ಕುಮಾರ್ ಅವರು ಒಂದು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ನ ಬಿಡ್ತಾರೆ. ಏನಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಾದಿಗ ಸಮಾಜಕ್ಕೆ ಸೇರಿದಂಥವ್ರು. ಯಾಕಂತಂದರೆ ಅವರ ಅನುಯಾಯಿಗಳಾಗಿದ್ದು ನಾವು ಒಳ ಮೀಸಲಾತಿ ವಿಚಾರವಾಗಿ ನಾವು ಭದ್ರಾಗಿದ್ದೀವಿ ಅನ್ನೋ ಒಂದಷ್ಟು ಮಾತುಗಳು ಹೇಳ್ತಾರೆ. ಅದನ್ನ ಪ್ರೂಫ್ ಮೂಲಕನೂ ತೋರಿಸ್ತಾರೆ ಕೆಲವೊಂದು ದಾಖಲೆಗಳ ಮೂಲಕ. ಅಂತಂದರೆ ಸಮುದಾಯಕ್ಕೋಸ್ಕರ ಅಂಬೇಡ್ಕರ್ ಅವರು ಜನಿಸಿದ್ದ ಅಂತ. ಸಮುದಾಯಕ್ಕೋಸ್ಕರ ಅಂಬೇಡ್ಕರ್ ಜನಿಸಿದ್ರು ಅಂತಕ್ಕಂಥದ್ದು ಬೇಡ. ನಾನು ಸುಮಾರು ಸತಿ ಹಲವಾರು ಜನರಿಗೆ ಹೇಳಿದ್ದೀನಿ. ಈಗ ನಮ್ಮ ಹತ್ರನೇ ಸಂಘಟನೆಕಾರರಾಗಿ ನಮ್ಮ ಹತ್ರ ಹಲವಾರು ಜನ ಬರ್ತಾರೆ, ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು. ಏನೋ ಪ್ರಾಬ್ಲಮ್ ಅವ್ರಿಗೆ ಪರ್ಸನಲ್ ವೈಯಕ್ತಿಕ ಸಮಸ್ಯೆಗಳು ಏನಿರ್ತದೋ ಅದರದ್ದು ಒಂದು ನ್ಯಾಯವನ್ನು ಪಡ್ಲಿಕ್ಕೆ ಬರ್ತಾರೆ. ಅದರಲ್ಲಿ ನಾನು ಅವ್ರಿಗೆ ಬಂದಂಥವ್ರಿಗೆ ನೀವು ಯಾವ ಜಾತಿ ಅಂತ ಇಲ್ಲಿವರೆಗೂ ಕೇಳಿಲ್ಲ. ಬಂದಂಥವ್ರೆಲ್ಲ ಬೇರೆ ಬೇರೆ ಜಾತಿಯವ್ರಿಗೂ ಕೂಡ ನಾವು ಒಂದು ಸಹಾಯ ಮಾಡಿ ಕಳಿಸಿದ್ವಿ. ಯಾಕಪ್ಪ ಅದು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಅತ್ಯುತ್ತಮ ವಿದ್ಯಾರ್ಥಿ ಆಗಿದ್ದಾರೆ ಹೊರತು, ಜೊತೆಗೆ ಒಬ್ಬರು ರಾಷ್ಟ್ರೀಯ ನಾಯಕರಾಗಿದ್ದಾರೆ.
ನಾವು ಈ ದೇಶದಲ್ಲಿ ಬದುಕಬೇಕು ಅಂತಂದರೆ ಸಂವಿಧಾನದಡಿಲೇ ಬದುಕಬೇಕು. ಸಂವಿಧಾನ ಏನು ಹೇಳುತ್ತಪ್ಪ ಅಂತಂದರೆ, ನೀನು ಇನ್ನೊಬ್ಬನ್ನ ಗೌರವಿಸಿದ್ರೆ ಅವನು ನನ್ನನ್ನು ಗೌರವಿಸ್ತಾನೆ. ಅದೇ ಪ್ರಜಾಪ್ರಭುತ್ವ. ಅದು ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು. ನಾನು ಅವ್ರ ಧರ್ಮನ ಗೌರವಿಸಿದ್ರೆ, ಅವರ ಆಚರಣೆ ವಿಚಾರಣೆಗಳನ್ನ ನಾನು ಗೌರವಿಸಿದ್ರೆ, ನನ್ನ ಆಚರಣೆ ವಿಚಾರಣೆಗಳನ್ನ ಅವ್ರು ಗೌರವಿಸ್ತಾರೆ. ಇಟ್ಸ್ ಸಿಂಪಲ್. ಆ ಒಂದು ವಿಚಾರ. ಇದ್ರ ಜೊತೆಗೆ ಏನು ಅರುಣ್ ಕುಮಾರ್ ಹೇಳ್ತಾರೆ ಬಾಬಾ ಸಾಹೇಬ್ ನಮ್ಮವರು ಅಂತಕ್ಕಂಥದ್ದಕ್ಕೆ ನಾನು ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಒಂದು ಟಕ್ಕರ್ನ ಕೊಟ್ಟಿದ್ದೀನಿ. ಯಾವುದೋ ಒಂದು ಗುಡ್ ನ್ಯೂಸ್ ಅಂತಕ್ಕಂಥ ಒಂದು ಲೋಗನೆಲ್ಲ ಅವ್ರು ಹೇಳಿದರು. ಹೇಳ್ಬಿಡ್ರಿ ರಘು, ಒಲೆಯವರಿಗೆ ಚಾಲೆಂಜ್ ಕಂಡ್ರಿ ಅಂತಕ್ಕಂಥ ಮಾತಾಡಿದ್ರು. ಅವೆಲ್ಲ ಈಗ ಅಡಗಿದೆ ಅನ್ಕೋತೀನಿ. ಎಲ್ಲೋ ಒಂದು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಅಕ್ಸ ಎತ್ತಿ ಎತ್ತಿ ಬಡಿತಾನೆ, ಆಮೇಕಿಂದ ನಾವು ಸುಸ್ತಾಗ್ತು ಅಂತಾರಲ್ಲ, ಹಂಗೆ ಓಪನಿಂಗಲ್ಲಿ ಭಾಳ ಚೆನ್ನಾಗಿ ಇದು ಮಾಡೋರವರು, ಎತ್ಕಟ್ಟೋದಾಗಲಿ ಇಲ್ಲ ಸಮುದಾಯಗಳ ಮಧ್ಯೆ ಕಿಚ್ಚು ಹಪ್ಸೋದಾಗಲಿ, ಈ ರೀತಿ ಎಲ್ಲ. ಇದ್ರ ಮಧ್ಯದಲ್ಲಿ ನನಗೊಂದು ಡೌಟ್ ಆಡಳಿತ ಸರ್ಕಾರದ ಮೇಲೆ. ತಾವುಗಳು ಹೇಳ್ತೀರಿ ಇತ್ತೀಚೆಗೆ ಒಂದು ಆದೇಶ ಮಾಡಿದ್ರಿ, ದ್ವೇಷ ಭಾಷಣ ಮಾಡಿದ್ರೆ ಕೇಸ್ ಮಾಡ್ತೀವಿ ಅಂದ್ಬಿಟ್ಟು. ಎಲ್ಲ ಸ್ವಾಮಿ ಎಲ್ಲಿ ಮಾಡಿದ್ರಿ? ಅವ್ರೇನು ರಕ್ತಪಾತ ಮಾಡ್ತೀನಿ ಅಂತಾರೆ, ಸರ್ಕಾರಕ್ಕೆ ವಿಧಾನಸೌಧಕ್ಕೆ ಹೊಡಿತೀವಿ ಅಂತಾರೆ, ಬಂದು ಮುದುಕೆ ಹಾಕ್ತೀವಿ ಅಂತಾರೆ. ಹಾಂ, ಇದೆಲ್ಲ ದ್ವೇಷ ಭಾಷಣ ಅಲ್ವೇ? ಇದು ನಮ್ಮ ಪ್ರಶ್ನೆ. ಎಲ್ಲ ಒಂದು ಕಡೆ ಆಡಳಿತ ಸರ್ಕಾರ ಮತ್ತು ವಿರೋಧ ಪಕ್ಷ ಇವಿಬ್ರಿಗೂ ಕಣ್ಣೂರ್ಸೋ ಕೆಲಸ ಮಾಡ್ತವ್ರೆ ಅಂತಕ್ಕಂಥದ್ದು ನಮ್ಮ ಒಂದು ಅನುಮಾನ. ದಯವಿಟ್ಟು ಅವೆಲ್ಲ ಬಿಡ್ಬಿಡಿ. ನೀವೇನೋ ಬಾಬಾ ಸಾಹೇಬರು ನಮ್ಮವರು, ನಮ್ಮ ಹತ್ರ ದಾಖಲೆ ಇದೆ, ಇನ್ನೊಂದಿದೆ. ಬಾಬಾ ಸಾಹೇಬರು ನಿಮ್ಮವರಲ್ಲ, ನಮ್ಮವರಲ್ಲ, ಈ ದೇಶ ಸ್ವತ್ತು. ನಮ್ಮ ಈ ದೇಶದ ಮಾಣಿಕ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿ ನಮ್ಮ ದೇಶದ ಪ್ರತಿಯೊಬ್ಬ ರಾಷ್ಟ್ರೀಯ ನಾಯಕರು ಕೂಡ ನಮ್ಮ ಮಾಣಿಕ್ಯನೇ. ಆ ರೀತಿ ನಾವು ಗೌರವಿಸ್ಕೋಬೇಕು. ಯಾಕಂದ್ರೆ ನಾನು ಬದುಕಬೇಕಾಗಿರೋದು, ನೀವು ಬದುಕಬೇಕಾಗಿರೋದು ಸಂವಿಧಾನ ಅಡಿಲಿ, ಜಾತಿ ಅಡಿಲಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬರು ತಂದುಕೊಟ್ಟಂಥ ಸಂವಿಧಾನದ ಅಡಿಲಿ ಸಾಕಷ್ಟು ಜನ ಏನೋ ನ್ಯಾಯಯುತವಾಗಿ ಬದುಕನ್ನ ಕಟ್ಕೊಳ್ತಿರೋವಂಥದ್ದು. ಅಂದರೆ ಅಸ್ಪೃಶ್ಯತೆನ ಹೋಗಲಾಡಿಸ್ಲಿಕ್ಕೆ ಮತ್ತು ಸಮಾನತೆ ದೃಷ್ಟಿಯಿಂದ ಸಮಾಜದಲ್ಲಿ ಸರಿ ಸಮಾನತ್ವವನ್ನು ತರಲಿಕ್ಕೆ ಸಂವಿಧಾನನ ರಚನೆ ಆಗುವಂಥದ್ದು ನಿಟ್ಟಲ್ಲಿ ಬಾಬಾ ಸಾಹೇಬ್ನವರು ಹೋರಾಟ ಮಾಡಿದ್ರು. ಸೊ ಆ ಒಂದು ನಿಟ್ಟಲ್ಲಿ ಎಲ್ಲೋ ಸಮುದಾಯಗಳ ಬಗ್ಗೆ ಈಗ ಏನು ಅವ್ರು ತಂದುಕೊಟ್ಟಂಥ ಆದೇಶ, ಉದ್ದೇಶಗಳು, ನಿರ್ಣಯಗಳು, ಕಾನೂನು ಚೌಕಟ್ಟುಗಳು ಎಲ್ಲ ಮೀರ್ತಾ ಇದೆಯಾ ಅಂತ ಅನ್ಸುತ್ತೆ ಸರ್. ಎಲ್ಲ ಕಾನೂನು ಚೌಕಟ್ಟುಗಳು ಮೀರ್ತಿದೆ ಅಂತಕ್ಕಂಥದ್ದೆಲ್ಲ ಎಲ್ಲ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅವರ ಬಾಬಾ ಸಾಹೇಬ್ರ ಆಶಯ ಮತ್ತು ಕನಸು ಏನಿತ್ತು, ಒಂದು ಸಂವಿಧಾನದ ಆಶಯಗಳೇನಿದೆ, ಅದೆಲ್ಲ ಒಂದು ಕಡೆ ರಾಜಕೀಯವಾಗಿದ್ದರೆ ರಾಜಕೀಯವಾಗಿ ದುರ್ಬಳಕೆ ಆಗ್ತಿದೆ, ಅಧಿಕಾರ ವರ್ಗದಲ್ಲಿದ್ದರೆ ಅಲ್ಲಿ ದುರ್ಬಳಕೆ ಆಗ್ತಿದೆ, ಸಂಘಟನಾತ್ಮಕವಾಗಿದ್ದರೆ ಅಲ್ಲಿ ದುರ್ಬಳಕೆ ಆಗ್ತಿದೆ. ಈ ರೀತಿ ಒಂದೊಂದು ಕ್ಷೇತ್ರಗಳಲ್ಲಿ ಆ ಒಂದು ಕಾನೂನು ಮತ್ತು ಒಂದು ಸಂವಿಧಾನದ ಮಹತ್ವವನ್ನು ದುರ್ಬಳಕೆ ಮಾಡ್ಕೊಂಡು ಬರ್ತಾರವ್ರೆ ಅತಿ ಹೆಚ್ಚಾಗಿದ್ದಾರೆ ಈಗಿನ ಒಂದು ವಾತಾವರಣದಲ್ಲಿ. ಈ ಒಂದು ನಿಟ್ಟಿನಲ್ಲಿ ನಾವೊಂದು ಹೇಳ್ಬೇಕಪ್ಪ, ಏನು ಒಂದು ವಿಚಾರ ಹೇಳ್ಬೇಕು ಅಂತಂದರೆ, ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಸಂವಿಧಾನ ಅಂದ ತಕ್ಷಣ ಪರಿಶಿಷ್ಟ ಸಮುದಾಯ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಾವೇನೇ ತಗೊಳ್ಳಿ, ಇಲ್ಲಿ ನಮ್ಗೆ 9%, ಅವ್ರಿಗೆ 6%, ನಮ್ಗೆ 6%, ಇನ್ನೊಬ್ರಿಗೆ 5% ಅನ್ಕೊಂಡು ನಾವು ಕಿತ್ತಾಡ್ತಾ ಇದ್ದೀವಿ. ಅಂದರೆ ಒಂದು 15% ಕಿತ್ತಾಡ್ತಾ ಇದ್ದೀವಿ. ಅಂದರೆ ಇನ್ನು ಮಿಕ್ಕಿದ 85% ಯಾರಿಗೆ? ಯಾರು ತಗೋತವ್ರು 85%? ಅದನ್ನ ಯೋಚನೆ ಮಾಡ್ಬೇಕಲ್ವೇ? ಕೆಲವ್ರು ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಅಂತೀರಿ ಪುಕ್ಸಾಟೆ, ಅದು ಮಾಡ್ಕೋತಾರೆ, ಇದು ಮಾಡ್ತಾರೆ. ಹಂಗಾರೆ ತಮಗೇನು ಗೊತ್ತಿದೆ? ನೀನು ಫಲಾನುಭವಿನೇ. ಬರೀ ನೀನು ಮಾತ್ರ ಅಲ್ಲಪ್ಪ, ಈ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಗಿಡ, ಮರ, ಗಾಳಿ, ಬೆಟ್ಟ, ಗುಡ್ಡ, ಪ್ರಾಣಿ, ಪಕ್ಷಿಗಳು ಪ್ರತಿಯೊಂದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಅದಕ್ಕೆ ನಮ್ಮ ಈ ದೇಶದ ಸಂವಿಧಾನ ಪವಿತ್ರ ಸಂವಿಧಾನ ಅಂತಕ್ಕಂಥದ್ದು ಬೇರೆ ವಿಶ್ವದಲ್ಲೇ ಹೋಲಿಕೆ ಮಾಡಬೇಕು ಅಂದರೆ ನಮ್ಮ ದೇಶದ ಸಂವಿಧಾನ ಪವಿತ್ರವಾಗಿದೆ ಅಂತ ಹೇಳಿ ಇಚ್ಛಿಸ್ತೀನಿ. ಈಗ ಇದೇ 25ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಏನು ಒಂದು ಬೃಹತ್ ಪ್ರತಿಭಟನೆಯನ್ನು ಬಲಗೈ ಸಮುದಾಯದಿಂದ ಒಂದು ಆಯೋಜನೆ ಮಾಡಿದ್ದೀರಾ. ಸೊ ಇದು ಈಗ ಸಿದ್ಧತೆಗಳು ಹೇಗೆಲ್ಲ ನಡೀತಾ ಇದೆ? ಮತ್ತು ತಮ್ಮ ಈಗ ಏನು ತವರು ಕ್ಷೇತ್ರ ಮೈಸೂರಲ್ಲಿರೋಂಥ CM ತಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸ್ತಾರ ಅನ್ನೋದು ಒಂದಷ್ಟು. ಸರ್, ನಾನು ಈ ವಿಚಾರದಲ್ಲಿ ಮೊನ್ನೆ ಮುಖ್ಯಮಂತ್ರಿಯವರು ನಮ್ಮ ಕ್ಷೇತ್ರದವರು ಅಂತ ಮಾಡೋದು ಬೇಡ, ಇಲ್ಲ ಅವರ ತವರು ಜಿಲ್ಲೆ ಮೈಸೂರು ಅಂತ ಮಾಡೋದು ಬೇಡ, ಇಲ್ಲ ಅವೇ ಅವರೊಬ್ಬರು ಕಾಂಗ್ರೆಸ್ ಮುಖಂಡರು ಅಥವಾ ಇಂಥ ನಾಯಕರು ಅಂತಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಮುದಾಯಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ಸೂಕ್ತವಾದಂಥ ಒಂದು ನ್ಯಾಯ ಕೊಡಿ ಅಂತಕ್ಕಂಥದ್ದು ನಮ್ಮ ಆಶಯ. ಇದ್ರ ಜೊತೆಗೆ ಈ ಒಂದು ಏನು 25ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಹೋರಾಟಕ್ಕೆ ರಾಜ್ಯ ವ್ಯಾಪ್ತಿ ಈಗಾಗಲೇ ನಮ್ಮ ಗಣಪಗ ಸ್ವಾಮೀಜಿಯವರು ಎಲ್ಲ ಜಿಲ್ಲೆಗಳ ಮುಖಂಡರುಗಳನ್ನ ಕರೆದು ಬೆಂಗಳೂರಿನಲ್ಲಿ ಸಭೆ ಮಾಡಿದ್ದಾರೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ಹಲವಾರು ಏರಿಯಾಗಳಲ್ಲಿ ಸಭೆಗಳು ನಡೆದಿದೆ, ತಾಲೂಕುಗಳಲ್ಲಿ ಸಭೆ ನಡೆದಿದೆ. ನಮ್ಮ ಮೈಸೂರು ಸೇರಿದಂತೆ ಇಡೀ ಕರ್ನಾಟಕ ರಾಜ್ಯದಿಂದ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು 50ರಿಂದ 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಒಂದು 25ನೇ ತಾರೀಕು ಒಂದು ಏನು ನಾವು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಸ್ ವ್ಯವಸ್ಥೆ ಇರ್ಬೋದು, ಎಲ್ಲಿ ಆರ್ಥಿಕತೆ ಕಮ್ಮಿ ಇದೆ ಆ ಒಂದು ಸ್ಥಳಗಳಿಗೆ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಆರ್ಥಿಕವಾಗಿ ಪ್ರಬಲರು ಇರತಕ್ಕಂಥ ಮುಖಂಡರುಗಳಿರ್ಬೋದು, ಇಲ್ಲ ಏರಿಯಾಗಳಿರ್ಬೋದು, ಅಲ್ಲಿ ವಾಲಂಟಿಯರಾಗಿ ಅವ್ರುಗಳೇ ಬಸ್ ಮಾಡ್ಕೊಬರ್ತೀವಿ ಅಂತೇಳಿ ಒಂದು ಹುಮ್ಮಸ್ಸನ್ನು ತೋರಿಸ್ತಾ ಇದ್ದಾರೆ. ಇದ್ರ ಜೊತೆಗೆ
ನಮ್ಮ ಬರ್ತಕ್ಕಂಥವ್ರಿಗೆ ಏನಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಇವೆಲ್ಲದಕ್ಕೂ ಕೂಡ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ನವರು ಉಪ್ಪಾರಪೇಟೆ ಲಿಮಿಟ್ಸ್ ಬರುತ್ತೆ, ಅಲ್ಲಿರ್ತಕ್ಕಂಥ ಸ್ಟೇಷನವರು ಮತ್ತು ಅಲ್ಲಿ ಬ್ಯಾಂಗ್ಳೂರು ನಮ್ಮ ಕಮಿಷನರ್ ಇರ್ಬೋದು, ಇವರೆಲ್ಲರೂ ಕೂಡ ಒಳ್ಳೆಯ ಸಹಕಾರ ನೀಡಿದ್ದಾರೆ ಅಂತಕ್ಕಂಥ ವಿಚಾರನ ನಮ್ಮ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಈಗ ಅಲ್ಲಿ ಯಾವುದೇ ರೀತಿ ನಿಮಗೆ ಗೊಂದಲ ಆಗಲ್ಲ, ಬಸ್ ಯಾರೂ ನಿಮಗೆ ತಡೆಯಲ್ಲ, ಎಲ್ಲೋ ಬರ್ಬೇಕಾದ್ರೆ ನಮಗೆ ಬಸ್ ತಡೆದ್ಬಿಟ್ರು, ಅಲ್ಲಿ ವೆಹಿಕಲ್ ಜಾಮ್ ಆಗಿದೆ ಅಂತೇಳಿ ಇಳಿಸ್ಬಿಟ್ರು ಅಂತೇಳಿ ಯಾರೂ ಧೃತಿಗೆಡಬೇಡಿ. ಆ ರೀತಿ ಏನಾದ್ರು ಒಂದು ನಿಮಗೆ ಸಮಸ್ಯೆ ಆಯಿತು ಅಂತಂದರೆ ನೀವು ಸೀದಾ ಬಸ್ ಬಂದು ನಿಮ್ಮ ಫ್ರೀಡಮ್ ಪಾರ್ಕ್ ಏನಿದೆ ಅಲ್ಲಿ ಸ್ಟಾಪ್ ಕೊಡ್ತಾರೆ, ಅಲ್ಲಿ ಇಳ್ಕೊಳ್ಳಿ. ಬಸ್ಸು ಅರಮನೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಏನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅಲ್ಲಿ ಪಾರ್ಕಿಂಗ್ ಆಗುತ್ತೆ. ಸಮಾವೇಶ ನಮ್ಮ ಹೋರಾಟ ಏನಿದೆ ಮುಗಿದ ಮೇಲೆ ಅಲ್ಲಿಂದ ಮತ್ತೆ ನಿಮ್ಮ ಏನು ಡ್ರೈವರ್ಗಳು ಇರ್ತಾರೋ ನಂಬರ್ಗಳನ್ನ ತಗೊಳ್ಳಿ ತಾವುಗಳು ದಯವಿಟ್ಟು, ಮತ್ತು ನೀವು ಬಂದಂಥ ಬಸ್ ನಂಬರ್ಗಳನ್ನ ನೋಟ್ ಮಾಡ್ಕೊಳ್ಳಿ, ಯಾವ ಗಾಡಿ ನಾನು ಬಂದೆ ಅಂತ ಅಂದ್ಬಿಟ್ಟು ಯಾರು ಕೂಡ ಅಲ್ಲಿ ಮಿಸ್ಸಿಂಗ್ ಆಗೋದೋ ಇಲ್ಲ ಏನೋ ಒಂದು ಪದಾರ್ಥಗಳನ್ನ ಕಳ್ಕೊಳ್ಳೋದೋ ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬೇಡಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರ್ತಾರೆ, ಅಲ್ಲಿ ನಮ್ಮವ್ರು ಇರ್ಬೋದು, ಇಲ್ಲ ಬೇರೆ ಇನ್ನಿತರ ಹನ್ನೊಂದು ಪರ್ಸನ್ ಬರ್ಬೋದು, ಗೊತ್ತಿಲ್ಲದಿರೋಂಥ ಅನಾಮಧೇಯ ವ್ಯಕ್ತಿಗಳು ಕೂಡ ಬರ್ಬೋದು. ಅಲ್ಲೇನೋ ನಿಮಗೆ ಪದಾರ್ಥಗಳು ಕಳ್ತನ ಆಗೋಂಥದ್ದು ಇನ್ನೊಂದು ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬೇಡಿ. ಎಲ್ಲ ಜಾಗರೂಕರಾಗಿ ಬನ್ನಿ. ಒಂದು ವಿಚಾರ ನಮ್ಮ ಏನಿದೆ ನಮ್ಮ ಹಕ್ಕು, ಈ ಹೋರಾಟದಲ್ಲಿ ಭಾಗಿಯಾಗೋಣ, ನಮ್ಮ ಹಕ್ಕು ಏನಿದೆ ನಾವು ಪಡೆಯೋಣ. ಪ್ರತಿಯೊಬ್ಬರು ಕೂಡ ಎಷ್ಟು ಸೇಫಾಗಿ ನೀವು ಇಲ್ಲಿ ನಮ್ಮ ಬ್ಯಾಂಗ್ಳೂರು ಫ್ರೀಡಮ್ ಪಾರ್ಕಿಗೆ ಬರ್ತೀರೋ ಅಷ್ಟೇ ಸೇಫಾಗಿ ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅಂತೇಳಿ ನಾನು ನಿಮಗೆ ಕೇಳ್ತೀನಿ. ಕೊನೆಯದಾಗಿ ಸರ್, ಏನು ಈಗ ಸಮಾಜಗಳ ಮಧ್ಯೆ ಮತ್ತು ಜಾತಿಗಳ ಮಧ್ಯೆ ವೈರತ್ವ ತಂದಿಟ್ಟು ಕಿಡಿ ಹಚ್ಚಿಸ್ತೀರಂತ ಒಂದಷ್ಟು ಕಿಡಿಗಳಿಗೆ ತಾವು ಒಂದು ಎಚ್ಚರಿಕೆ ಕೊಡೋದಾದರೆ ಯಾವ ರೀತಿ ಕೊಡ್ತೀರ ಸರ್? ಇಲ್ಲಿ ಎಚ್ಚರಿಕೆ ಕೊಟ್ಟರೆ ಅವ್ರಿಗೂ ನಮಗೂ ಏನೂ ವ್ಯತ್ಯಾಸನೇ ಇರಲ್ಲ. ಯಾಕಪ್ಪ ಅಂತಂದರೆ ಅವ್ರುಗಳು ಅಲ್ಲೇ ಡೇ ಒನ್ನಿಂದ ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದಿರೋ ವೀಡಿಯೋಗಳನ್ನ ತಾವು ಗಮನಿಸ್ಬೋದು. ಅವ್ರ ಮಾತುಗಳು ಯಾವ ರೀತಿ ಇದೆ, ಅವ್ರ ನಡವಳಿಕೆ ಯಾವ ರೀತಿ ಇದೆ ಅಂತ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದಲ್ಲಿ, ಅವರ ಆಶಯದಲ್ಲಿ, ಸಂವಿಧಾನದಲ್ಲಿ ನಾವು ಬದುಕೋರು ಯಾರೂ ಕೂಡ ಕಾನೂನು ವಿರೋಧವಾಗಿ ನಡ್ಕೊಳಕ್ಕೆ ಹೋಗಲ್ಲ. ಅವ್ರ ರೀತಿ ವರ್ತಿಸ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರ ಉದ್ದೇಶ ಏನಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರ್ತಕ್ಕಂಥದ್ದು ರಕ್ತ ಕ್ರಾಂತಿ ಅಲ್ಲ, ಪೆನ್ನಿನ ಕ್ರಾಂತಿ. ಆ ಒಂದು ಏನೊಂದು ಕಾನೂನಾತ್ಮಕ ಒಂದು ಹೋರಾಟ ಇದೆ, ಆ ನೀಲಿ ಇಂಕು, ಆ ಇಂಕ್ನಲ್ಲೇ ನಾವು ಹೋರಾಟ ಮಾಡ್ತೀವಿ. ನಮ್ಮ ಕಾನೂನಾತ್ಮಕವಾಗಿ ನಮ್ಮ ಹಕ್ಕು ಏನಿದೆ ನಾವು ತಗೊಳ್ತೀವಿ. ನೋಡಿದಲ್ಲ ವೀಕ್ಷಕರೇ, ಇದಿಷ್ಟು ಏನು ಬಲಗೈ ಸಮಾಜದ ಮುಖಂಡರು ಹಾಗೂ ವಲಯ ಸಮುದಾಯದ ಮುಖಂಡರಾದಂತಹ ಗಾಂಧಿನಗರ ಮಂಜು ಅವರ ಮಾತಾಗಿರುತ್ತೆ. ಸೊ ಒಂದು ಸಮುದಾಯ ಅಂತಂದಮೇಲೆ ಬಾಬಾ ಸಾಹೇಬರವ್ರು ಕೊಟ್ಟಿರೋದು ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಯಾರ ಮೇಲೂ ನಾವು ನಮಗೆ ಆಕ್ರೋಶ ಇಲ್ಲ, ಒಂದು ಕಿಡಿ ಇಲ್ಲ. ಬಟ್ ಸಮುದಾಯನ ಬಲಪಡಿಸೋಂಥ ಒಂದು ನಿಟ್ಟಲ್ಲಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಒಳ ಮೀಸಲಾತಿ ವಿಚಾರವಾಗಿ ನಮಗೆ ಅನ್ಯಾಯ ಆಗಿದೆ, ಅದ್ರ ಪ್ರಕಾರ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಒಮ್ಮತ ಕಾರಣಗಳಿಂದ CM ಅವ್ರಿಗೆ ನಾವು ಮನವಿ ಮಾಡ್ತೀವಿ. ಅವ್ರು ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ಒಂದಷ್ಟು ಆಶಾಭಾವನೆಯೂ ಕೂಡ ನಮ್ಮಲ್ಲಿ ಇದೆ ಅಂತ ಒಂದಷ್ಟು ಮಾತುಗಳನ್ನು ಕೂಡ ಆದರೂ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್, ಟಾರ್ಗೆಟ್ ನ್ಯೂಸ್, ಮೈಸೂರು.